ನಮಸ್ತೆ ಕನ್ನಡಿಗರೇ. ಈವ್ನಿಂಗ್ ಅಲ್ಲಿ ನೀವು ಮಾಡ್ತಕ್ಕಂಥ ಈ 3 ಮಿಸ್ಟೇಕ್ಸ್ ಇಂದ ನಿಮ್ಮ ಬೆಲ್ಲಿ ಫ್ಯಾಟ್ ಹೆಚ್ಚಾಗ್ತದೆ. ಆ ಮಿಸ್ಟೇಕ್ಸ್ ಯಾವುದು ಅಂತ ಹೇಳ್ತೀನಿ, ಬನ್ನಿ. ಮಿಸ್ಟೇಕ್ ನಂಬರ್ 1, ಈವ್ನಿಂಗ್ ಆಗಿದ ತಕ್ಷಣ ನನಗೆ ಟೀ ಕಾಫಿ ಬೇಕು, ಇಲ್ಲಾಂದ್ರೆ ನನಗೆ ಆಗೋದಿಲ್ಲ. ಈವ್ನಿಂಗು ನೀವು ಟೀ ಕಾಫಿ ಕುಡಿಯೋದ್ರಿಂದ ಇದರಲ್ಲಿ ಇರ್ತಕ್ಕಂಥ ಕೆಫೀನ್ ಕಂಟೆಂಟು ನಿಮ್ಮ ಸ್ಲೀಪ್ನ ಡಿಸ್ಟರ್ಬ್ ಮಾಡುತ್ತೆ. ನೀವು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಕಾರ್ಟಿಸೋಲ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ, ಫ್ಯಾಟ್ ಸ್ಟೋರೇಜ್ ಆಟೋಮೆಟಿಕ್ ಹೆಚ್ಚಾಗುತ್ತೆ. ಮಿಸ್ಟೇಕ್ ನಂಬರ್ 2, ನಾನು ಭಾಳ ಬುದ್ಧಿವಂತನಪ್ಪ, ನನಗೆ ಫ್ಯಾಟ್ ಲಾಸ್ ಮಾಡಬೇಕು, ಹಾಗಾಗಿ ನಾನು ಡಿನ್ನರ್ನ ಸ್ಕಿಪ್ ಮಾಡಿ ಫ್ರೂಟ್ಸ್ ಮಾತ್ರ ತಿಂತೀನಿ. ನೀವು ಫ್ರೂಟ್ಸ್ ತಿನ್ನೋದ್ರಿಂದ ಏನಾಗುತ್ತೆ ಗೊತ್ತಾ, ಫ್ರೂಟ್ಸಲ್ಲಿ ಬಂದು ಫ್ರುಕ್ಟೋಸ್ ಶುಗರ್ ಇದೆ. ಈವ್ನಿಂಗಲ್ಲಿ ನಮ್ಮ ಬಾಡಿನಲ್ಲಿ ಮೆಟಾಬಾಲಿಸಮ್ ಸ್ಲೋ ಇರೋದ್ರಿಂದ ಫ್ರುಕ್ಟೋಸ್ ಶುಗರ್ನ ನಮ್ಮ ಬಾಡಿ ಡೈರೆಕ್ಟಾಗಿ ಫ್ಯಾಟಾಗಿ ಸ್ಟೋರೇಜ್ ಮಾಡುತ್ತೆ. ಮತ್ತು ಹೆಚ್ಚಾಗಿ ಫ್ರುಕ್ಟೋಸ್ ಶುಗರ್ ಇಂಟೇಕಿಂದ ನಮ್ಮ ಲಿವರ್ ಫ್ಯಾಟ್ ಮತ್ತು ಬೆಲ್ಲಿ ಫ್ಯಾಟ್ ಎರಡು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಫ್ರೂಟ್ಸ್ನ ತಿನ್ನೋದಕ್ಕೆ ಬೆಸ್ಟ್ ಟೈಮ್ ಅಂದರೆ ಮಿಡ್ ಡೇ ಅಂದರೆ ಮಿಡ್ ಮಾರ್ನಿಂಗು, ಬ್ರೇಕ್ಫಾಸ್ಟು ಮತ್ತು ಲಂಚ್ ಮಧ್ಯದಲ್ಲಿ ತಿನ್ನಿ. ಮಿಸ್ಟೇಕ್ ನಂಬರ್ 3, ಹಬ್ಬ ನೆಮ್ಮದಿಯಾಗಿ ತಿನ್ಬಿಟ್ನಪ್ಪ, ಹೋಗಿ ದಬಾಕೊತೀನಿ, ತಿಂದಿದ ತಕ್ಷಣ ಮಲ್ಕೊಳೋದು. ಹೋಗಿ ತಿಂದಿದ ತಕ್ಷಣ ಮಲ್ಕೊಳೋದ್ರಿಂದ ನೀವು ತಿಂತಕ್ಕಂಥ ಫುಡ್ಡು ಪ್ರಾಪರಾಗಿ ಡೈಜೆಸ್ಟ್ ಆಗೋದಿಲ್ಲ, ಫುಡ್ಡು ಬ್ರೇಕ್ ಡೌನ್ ಆಗೋದಿಲ್ಲ. ಇದರಿಂದ ನಿಮಗೆ ಆ್ಯಸಿಡಿಟಿ ಆಗೋದು, ಬ್ಲೋಟಿಂಗ್ ಆಗೋದು, ಮತ್ತು ನಿಮ್ಮ ಸ್ಲೀಪ್ ಡಿಸ್ಟರ್ಬ್ ಆಗೋದು, ಈ ರೀತಿ ಎಲ್ಲ ತೊಂದರೆ ಆಗುತ್ತೆ. ಹಾಗಾಗಿ ಬೆಸ್ಟ್ ಟೈಮ್ ಅಂದರೆ ಊಟ ಮಾಡೋದಕ್ಕೆ ನೀವು ಮಲ್ಗೋಕ್ಕಿಂತ 2 ಅವರ್ ಮುಂಚೆ ತಿನ್ನಿ, ಮತ್ತು ತಿಂದಾದ್ಮೇಲೆ 20 to 30 ಮಿನಿಟ್ಸ್ ವಾಕಿಂಗ್ ಮಾಡಿ. ಈ 3 ಮಿಸ್ಟೇಕ್ಸ್ನ ಸರಿ ಮಾಡ್ಕೊಳೋದ್ರಿಂದ ನಿಮ್ಮ ಬೆಲ್ಲಿ ಫ್ಯಾಟ್ನ ಬರ್ನ್ ಮಾಡ್ಬೋದು, ಮತ್ತು ಫ್ಯಾಟ್ ಸ್ಟೋರೇಜ್ ಕೂಡ ಹೆಚ್ಚಾಗಲ್ಲ. ಈ ವಿಡಿಯೋ ನಿಮ್ಗೆ ಹೆಲ್ಪ್ಫುಲ್ ಅನಿಸಿದ್ರೆ ತಪ್ಪದೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ನನ್ನ ID ಫಾಲೋ ಮಾಡಿ. ಧನ್ಯವಾದಗಳು.